ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಸೂಪರ್ ಟೇಸ್ಟಿಯಾಗಿ ಒರಳು ಚಿತ್ರಾನ್ನ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಒಂಚೂರು ಅರಿಶಿನ ಮತ್ತು ಸಾಸಿವೆ ಜೀರಿಗೆ ಎರಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇದಂತೂ ಸೂಪರಾಗಿರುತ್ತೆ. ಇದು ಸಾಂಪ್ರದಾಯಿಕವಾಗಿ ಮಾಡೋದು. ಸೊ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಮಾಡೋವಂಥದ್ದು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕಲರು ಬರುತ್ತೆ ನಿಮಗೆ. ನಾವು ಇವಾಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಅನ್ನಿಸ್ತಾ ಇದೆ. ಸೊ ಎಲ್ಲ ಗ್ರಾಸರಿನೂ ಎಲ್ಲ ತರಿಸಿದ್ನಲ್ಲ ಅದೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೆ. ಸೊ ಇದಂತೂ ಅದನ್ನು ಎಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೆ. ಕಡಲೆಪಪ್ಪು ಮತ್ತು ಕಡಲೆಕಾಯಿ ಬೀಜ ಹೆಂಗೂ ಬೇಕಾಗುತ್ತೆ ಅಂದ್ಬಿಟ್ಟು ಎರಡು ಒಂದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು, ಒಂದೇ ಸತಿ ಸಿಗುತ್ತೆ ಅಂದ್ಬಿಟ್ಟು. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೋದಿಲ್ಲ. ಇದು ನಮ್ಮ ಮನೆಗಳಲ್ಲಿ ಹಬ್ಬಗಳಲ್ಲಿ ಮಾಡುವಂಥದ್ದು ಈ ಚಿತ್ರಾನ್ನ. ಸೊ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋಲ್ಲ ಹಬ್ಬದಲ್ಲಿ, ಸೊ ಆವಾಗ ಮಾಡುವಂಥದ್ದು. ಸೊ ನೆನ್ನೆ ಗುರುವಾರ ಆಗಿದ್ದರಿಂದ ನಾನು ಈರುಳ್ಳಿ ತಿನ್ನಲ್ಲ ಅಂದ್ಬಿಟ್ಟು ಈ ಚಿತ್ರಾನ್ನ ಮಾಡಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟ್ಬಿಟ್ಟಿದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಮತ್ತು ಅರಿಶಿನ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದು ಎಲೆ ತುದಿಗೆ ಹಾಕುವಂಥದ್ದು, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಒಣಮೆಣಸಿನ್ಕಾಯಿ, ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಯಾರಿಗಾದ್ರೂ, ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು. ಇದಕ್ಕೆ ಬೇಕಾದ್ರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು. ಬಟ್ ನನಗೆ ಹುಣಸೆಹಣ್ಣಿನ ನಿಂಬೆಹಣ್ಣು ಹಾಕೋದು ಇಷ್ಟ ಆಗುತ್ತೆ. ಸೊ ನಿಂಬೆ ರಸ ಆಮೇಲೆ ಕಲಿಸ್ಬೇಕಾದ್ರೆ ಹಾಕ್ತೀನಿ. ಬೇಕಾದ್ರೆ ಇದಕ್ಕೆ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಸಿಹಿ ಇಷ್ಟಪಡೋರು. ಬೆಲ್ಲ ಹಾಕ್ಬಿಟ್ಟು ನಾವೇನು ತೋರಿಸಿದ್ವಲ್ಲ ಈಗ ಏನೇನು ರುಬ್ಕೊಳಕ್ಕೆ ಹಾಕೋದು ಅಂತ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಅದ್ರ ಜೊತೆಗೆ ಬೆಲ್ಲನೂ ಹಾಕ್ಕೊಂಡ್ಬಿಟ್ರೆ ನಿಮಗೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಇನ್ನೊಂದು ಸತಿ ಬಾಡಿಸಿ. ಕರ್ಬೇವಿನ ಸೊಪ್ಪು ಎಷ್ಟು ಹಾಕೋದು ಚೆನ್ನಾಗೇ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅನ್ಬೋದು ಚಿತ್ರಾನ್ನಕ್ಕೆಲ್ಲ ಕರ್ಬೇವಿನ ಸೊಪ್ಪು. ಈಗ ನಾವು ಹೆಂಗೂ ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಕಾಯಿ ತುರಿ ಅದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಬೇಕು. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಬೇಕು. ಕಾಯಿ ಸಾಸಿವೆ ಅನ್ನೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಡ್ತೀವಿ, ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ. ಅದಕ್ಕೆ ಕೆಲವರು ಬಾಡಿಸಲ್ಲ, ಒಗ್ಗರಣೆಗೆ ಹಾಕ್ಬಿಟ್ಟು ಬಾಡಿಸಲ್ಲ, ಅದು ಹಸಿಯಾಗೇ ಇರಬೇಕು ಅಂದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಹಾಕಿ ಕಲಿಸ್ಬಿಡ್ತಾರೆ ಒಗ್ಗರಣೆ ಹಾಕ್ಬಿಟ್ಟು. ಸೊ ಇದನ್ನು ಬಾಡಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರು ಅಂತ, ಒಳ್ಳೆ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಅದು ಅರಿಶಿನನೂ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ. ಬಟ್ ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ಲಂಚ್ ಬಾಕ್ಸ್ಗೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಯಾವಾಗಲಾದರೂ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂದಾಗ ಏನಾದ್ರು ಸ್ಪೆಷಲಾಗಿ ಮಾಡಬೇಕಲ್ಲ, ಅದ್ರ ಜೊತೆಗೆ ಇದು ಒಂದು ಮಾಡಿದ್ರೆ, ಸ್ವೀಟು ಎಲ್ಲ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಮತ್ತು ಬೇಗನೂ ಆಗಿಬಿಡುತ್ತೆ, ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ, ತರಕಾರಿ ಏನು ಹಾಕೋದಿಲ್ವಲ್ಲ. ಸೊ ಹಾಗಾಗಿ ಬೇಗನೆ ಆಗಿಬಿಡುತ್ತೆ. ಸೊ ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅನ್ನ ಮುಂಚೆನೇ ಮಾಡಿಟ್ಕೊಂಡಿದ್ದೆ. ಅನ್ನ ಇದಕ್ಕೆ ಆರಿರಬೇಕು, ಉದುರುದ್ರಾಗಿರಬೇಕು ಅನ್ನ. ಮುದ್ದೆ ಅನ್ನ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಇದಕ್ಕೆ. ಇದಾಕಿ ಮಿಕ್ಸ್ ಮಾಡಿ ಇವಾಗ ರೈಸ್ ಹಾಕಿ ಇದಕ್ಕೆ ಸ್ವಲ್ಪ ಬಿಸಿನೇ ಇತ್ತು. ಸೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತಾಯಿದ್ದೀನಿ ನಾನು. ಸೊ ಅನ್ನ ಹಾಕ್ಬಿಟ್ಟು ಉದುರುದ್ರಾಗಿದೆ ಅನ್ನನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆರಿರುತ್ತೆ. ಆ್ಯಕ್ಚುಲಿ ನಮ್ಮ ಮನೇಲಂತೂ ಯಾರಿಗೂ ಇಷ್ಟನೇ ಆಗೋಲ್ಲ. ನನ್ನ ಮಗನಿಗಂತೂ ಚಿತ್ರಾನ್ನ ಅಂದ್ರೇ ಆಗೋಲ್ಲ. ಸೊ ಅವ್ನಿಗೆ ಇಷ್ಟನೇ ಆಗೋಲ್ಲ ಈ ಚಿತ್ರಾನ್ನ ಎಲ್ಲ ಅಂತೂ. ಚಿತ್ರಾನ್ನ, ಈ ವಾಂಗಿಬಾತು ಅದೆಲ್ಲ ಒಂದು ಬಾಕ್ಸಿಗೆ ತೊಗೊಂಡೋಗೋಕ್ಕೆ ಆಗೋಲ್ಲ. ಈಗ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ಟು, ಸೊ ಹುಣಸೆಹಣ್ಣು ಹಾಕಿದ್ರೆ ನೀವು ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ನಾನು ನಿಂಬೆಹಣ್ಣು ಹಾಕ್ತೀನಲ್ಲ ಕೊನೆಯಲ್ಲಿ ಅನ್ನ ಆರಿದ್ಮೇಲೆ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನನೂ ಕ್ಲೀನಾಗಿ ಆರಿತ್ತು, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಉದುರುದ್ರಾಗಿ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಿಮಗೆ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಒರಳು ಚಿತ್ರಾನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಆಲ್.